ಒಂದೇ ಮಣ್ಣಿನಲ್ಲಿ ಹುಟ್ಟಿದ ಇಬ್ಬರು ವ್ಯಕ್ತಿಗಳು ಇಬ್ಬರೂ ದಿನಕ್ಕೆ 14 ಗಂಟೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಆದರೆ ಒಬ್ಬ ಜೀವನ ಪೂರ್ತಿ ಬಡವನಾಗಿಯೇ ಉಳಿಯುತ್ತಾನೆ, ಮತ್ತೊಬ್ಬ ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಯಾಗುತ್ತಾನೆ. ಯಾಕೆ ಗೊತ್ತಾ? ಪ್ರಪಂಚದ ಶ್ರೇಷ್ಠ ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ, ಬರೀ ಬೆವರು ಸುರಿಸುವುದರಿಂದ ಶ್ರೀಮಂತರಾಗುವುದಾಗಿದ್ದರೆ ಕಾಡಿನ ರಾಜ ಸಿಂಹನಾಗುತ್ತಿರಲಿಲ್ಲ, ಕತ್ತೆಯಾಗುತ್ತಿತ್ತು. ನಮಸ್ಕಾರ ಸ್ನೇಹಿತರೆ. ಕಷ್ಟಪಟ್ಟು ಕೆಲಸ ಮಾಡುವುದು ಯಶಸ್ಸಿಗೆ ಮೊದಲ ಮೆಟ್ಟಿಲು ನಿಜ. ಆದರೆ ಆ ಶ್ರಮಕ್ಕೆ ಬುದ್ಧಿವಂತಿಕೆಯ ಸ್ಪರ್ಶವಿಲ್ಲದಿದ್ದರೆ ಅದು ವ್ಯರ್ಥ. ಸಾವಿರಾರು ವರ್ಷಗಳ ಹಿಂದೆಯೇ ಹಣಕಾಸು, ರಾಜಕೀಯ ಮತ್ತು ಬದುಕಿನ ರಹಸ್ಯಗಳನ್ನು ಬಿಚ್ಚಿಟ್ಟ ಮಹಾನ್ ಗುರು ಚಾಣಕ್ಯರು ಕೆಲವರು ಮಾತ್ರ ಶ್ರೀಮಂತರಾಗಲು ಇರುವ 9 ರಹಸ್ಯ ಸೂತ್ರಗಳನ್ನು ತಿಳಿಸಿದ್ದಾರೆ. ನೀವು ಎಷ್ಟೇ ಕಷ್ಟಪಡುತ್ತಿದ್ದರೂ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವೇ? ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲವೇ? ಹಾಗಾದರೆ ಚಾಣಕ್ಯನ ಈ ಕ್ರಾಂತಿಕಾರಿ ತತ್ವಗಳು ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲವು. ಬನ್ನಿ, ಆ 9 ಅದ್ಭುತ ಅಂಶಗಳನ್ನು ಕಥೆಗಳ ಮೂಲಕ ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮೋಟಿವೇಶನಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೈ ಗುರುದೇವ ಎಂದು ಕಮೆಂಟ್ ಮಾಡಿ. ಬನ್ನಿ, ಈಗ ವಿಷಯಕ್ಕೆ ಹೋಗೋಣ. ಮೊದಲನೆಯದಾಗಿ, ಬುದ್ಧಿವಂತಿಕೆ ಮತ್ತು ಕಾರ್ಯತಂತ್ರ. ಆಚಾರ್ಯ ಚಾಣಕ್ಯರ ಪ್ರಕಾರ ಕೇವಲ ಕಠಿಣ ಪರಿಶ್ರಮವೊಂದೇ ಒಬ್ಬ ವ್ಯಕ್ತಿಯನ್ನು ಯಶಸ್ಸಿನ ಉತ್ತುಂಗಕ್ಕೆ ಏರಿಸಲಾರದು. ಜಗತ್ತಿನಲ್ಲಿ ಹಗಲಿರುಳು ಬೆವರು ಸುರಿಸುವ ಎಷ್ಟೋ ಜನರು ಇಂದಿಗೂ ಬಡತನದಲ್ಲೇ ಕಾಲ ಕಳೆಯುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಅವರ ಶ್ರಮಕ್ಕೆ ಸರಿಯಾದ ದಿಕ್ಕು ಮತ್ತು ತಂತ್ರವಿಲ್ಲದಿರುವುದು. ಬುದ್ಧಿವಂತಿಕೆಯನ್ನು ಬಳಸದ ಶ್ರಮವು ಕೇವಲ ದೈಹಿಕ ವ್ಯಾಯಾಮವಾಗುತ್ತದೆಯೇ ಹೊರತು ಆರ್ಥಿಕ ಪ್ರಗತಿಯನ್ನು ತಂದುಕೊಡುವುದಿಲ್ಲ ಎಂದು ಚಾಣಕ್ಯ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ. ಕಾರ್ಯತಂತ್ರ ಅಥವಾ ಸ್ಟ್ರಾಟಜಿ ಎನ್ನುವುದು ಯುದ್ಧಕ್ಕೆ ಮಾತ್ರ ಸೀಮಿತವಲ್ಲ, ಅದು ಹಣಕಾಸಿನ ವ್ಯವಹಾರಕ್ಕೂ ಅನ್ವಯಿಸುತ್ತದೆ. ನಿಮ್ಮ ಗುರಿ ತಲುಪಲು ಲಭ್ಯವಿರುವ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಅರಿವು ನಿಮಗಿರಬೇಕು. ಕಡಿಮೆ ಸಮಯದಲ್ಲಿ ಕನಿಷ್ಠ ಶ್ರಮದಿಂದ ಗರಿಷ್ಠ ಲಾಭವನ್ನು ಪಡೆಯುವುದು ಹೇಗೆಂದು ಯೋಚಿಸುವವನೇ ನಿಜವಾದ ಚಾಣಕ್ಯನ ಅನುಯಾಯಿ. ಶ್ರಮಿಕನು ತನ್ನ ಕೈಗಳನ್ನು ನಂಬಿದರೆ, ಶ್ರೀಮಂತನಾಗುವ ವ್ಯಕ್ತಿಯು ತನ್ನ ಮಿದುಳನ್ನು ಮತ್ತು ತಂತ್ರಗಾರಿಕೆಯನ್ನು ನಂಬುತ್ತಾನೆ. ಇದಕ್ಕೊಂದು ಅತ್ಯುತ್ತಮ ಉದಾಹರಣೆ ಎಂದರೆ ಚಾಣಕ್ಯನೇ ಸ್ವತಃ ಚಂದ್ರಗುಪ್ತನನ್ನು ಬೆಳೆಸಿದ ರೀತಿ. ಮಗಧ ಸಾಮ್ರಾಜ್ಯದ ಬಲಿಷ್ಠ ನಂದರಾಜನನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಚಂದ್ರಗುಪ್ತನು ನೇರವಾಗಿ ನಂದನ ರಾಜಧಾನಿಯ ಮೇಲೆ ದಾಳಿ ಮಾಡಿ ಸೋಲನ್ನು ಅನುಭವಿಸುತ್ತಾನೆ. ಆಗ ಚಾಣಕ್ಯನು ಶ್ರಮಕ್ಕಿಂತ ಹೆಚ್ಚಾಗಿ ತಂತ್ರಗಾರಿಕೆ ಮುಖ್ಯ ಎಂಬುದನ್ನು ಅವನಿಗೆ ಮನವರಿಕೆ ಕೊಡಿಸುತ್ತಾನೆ. ನೇರ ಯುದ್ಧಕ್ಕಿಂತ ಮೊದಲು ಶತ್ರುವಿನ ಅಡಿಪಾಯವನ್ನು ಬುದ್ಧಿವಂತಿಕೆಯಿಂದ ದುರ್ಬಲಗೊಳಿಸಬೇಕು ಎಂಬುದು ಚಾಣಕ್ಯನ ಪ್ಲಾನ್ ಆಗಿತ್ತು. ಒಂದು ದಿನ ಚಾಣಕ್ಯ ಮತ್ತು ಚಂದ್ರಗುಪ್ತ ಮಾರುವೇಷದಲ್ಲಿ ಹೋಗುತ್ತಿರುವಾಗ ಹಸಿದ ಮಗುವು ಬಿಸಿಬಿಸಿಯಾದ ಅನ್ನದ ತಟ್ಟೆಯ ಮಧ್ಯಭಾಗಕ್ಕೆ ಕೈ ಹಾಕಿ ಬಾಯಿ ಸುಟ್ಟುಕೊಳ್ಳುವುದನ್ನು ನೋಡುತ್ತಾರೆ. ಆಗ ಆ ಮಗುವಿನ ತಾಯಿ, ಮಗನೇ, ನೀನು ಚಾಣಕ್ಯನಂತೆ ತಪ್ಪು ಮಾಡುತ್ತಿದ್ದೀಯಾ? ತಟ್ಟೆಯ ಮಧ್ಯಭಾಗ ಬಿಸಿಯಾಗಿರುತ್ತದೆ, ಮೊದಲು ಅಂಚಿನಿಂದ ತಿನ್ನುತ್ತಾ ಬರಬೇಕು ಎನ್ನುತ್ತಾಳೆ. ಈ ಮಾತಿನಿಂದ ಚಾಣಕ್ಯನಿಗೆ ಹೊಳೆಯುವುದು ಮಹಾನ್ ಚಾರ್ಯತಂತ್ರ. ಅಂದರೆ ಶತ್ರುವಿನ ಕೇಂದ್ರವನ್ನು ನೇರವಾಗಿ ಆಕ್ರಮಿಸುವ ಬದಲು ಮೊದಲು ಅಂಚಿನಲ್ಲಿರುವ ಸಣ್ಣ ರಾಜ್ಯಗಳನ್ನು ಗೆದ್ದುತ್ತಾ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು. ಇದೇ ಸೂತ್ರವನ್ನು ಶ್ರೀಮಂತರಾಗಲು ಬಯಸುವವರು ಅಳವಡಿಸಿಕೊಳ್ಳಬೇಕು. ನೀವು ದೊಡ್ಡ ವ್ಯವಸಾಯಕ್ಕೆ ನೇರವಾಗಿ ಕೈ ಹಾಕಿ ಕೈಸುಟ್ಟುಕೊಳ್ಳುವ ಬದಲು ಮಾರುಕಟ್ಟೆಯ ಸಣ್ಣ ಸಣ್ಣ ಅವಕಾಶಗಳನ್ನು ಗುರುತಿಸಿ ನಿಮ್ಮ ಸಾಮ್ರಾಜ್ಯ ಕಟ್ಟಬೇಕು. ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಎದುರಾಳಿಗಳಿಗಿಂತ 2 ಹೆಜ್ಜೆ ಮುಂದೆ ಯೋಚಿಸುವ ಶಕ್ತಿ ನಿಮಗಿರಬೇಕು. ಯಾವುದೋ ಕೆಲಸವನ್ನು ಕಷ್ಟಪಟ್ಟು ಮಾಡುವ ಬದಲು ಆ ಕೆಲಸವನ್ನು ಸ್ಮಾರ್ಟಾಗಿ ಮಾಡುವುದು ಹೇಗೆ ಎಂಬ ಸಂಶೋಧನೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಯಾರ ಬಳಿ ಕಾರ್ಯತಂತ್ರವಿರುವುದಿಲ್ಲವೋ ಅವರು ಬೇರೆಯವರ ಕಾರ್ಯತಂತ್ರದ ಭಾಗವಾಗಿ ಕೆಲಸ ಮಾಡಬೇಕಾಗುತ್ತದೆ. ಅಂದರೆ ಬುದ್ಧಿವಂತರು ತಂತ್ರ ಹೂಡಿ ಉದ್ಯಮ ಸ್ಥಾಪಿಸಿದರೆ ಕೇವಲ ಶ್ರಮವನ್ನೇ ನಂಬಿದವರು ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾರೆ. ಆರ್ಥಿಕ ಸ್ವಾತಂತ್ರ್ಯ ಬೇಕೆಂದರೆ ನೀವು ಯೋಜಕನಾಗಬೇಕೇ ಹೊರತು ಕೇವಲ ಪಾಲಕನಾಗಬಾರದು. ಚಾಣಕ್ಯ ಹೇಳುವಂತೆ ಮನುಷ್ಯನ ನಿಜವಾದ ಶಕ್ತಿ ಇರುವುದು ಆತನ ಭುಜಬಲದಲ್ಲ, ಅದು ಆತನ ಬುದ್ಧಿಬಲದಲ್ಲಿ ಅಡಗಿದೆ. ಕೊನೆಯದಾಗಿ, ಬುದ್ಧಿವಂತಿಕೆಯು ದೀರ್ಘಕಾಲದ ಯಶಸ್ಸನ್ನು ನೀಡುತ್ತದೆ. ಮೋಸದಿಂದ ಶ್ರೀಮಂತಿಕೆಯನ್ನು ಗಳಿಸಬಹುದು, ಆದರೆ ಕಾರ್ಯತಂತ್ರದಿಂದ ಅದನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಬಹುದು. ನೀವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡುತ್ತೀರಿ ಎನ್ನುವುದಕ್ಕಿಂತ ಆ ಸಮಯದಲ್ಲಿ ಎಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಎಂಬುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿರ್ಧರಿಸುತ್ತದೆ. ಆದ್ದರಿಂದ ಬೆವರು ಸುರಿಸುವ ಮೊದಲು ನಿಮ್ಮ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಿ, ಆಗ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಬರುತ್ತದೆ. 2. ಮಾತು ಮತ್ತು ವ್ಯವಹಾರ ಚತುರತೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಮನುಷ್ಯನ ವಾಣಿ ಅಥವಾ ಮಾತು ಆತನ ಆರ್ಥಿಕ ಯಶಸ್ಸಿನ ಅತಿದೊಡ್ಡ ಬಂಡವಾಳ. ಯಾರ ನಾಲಿಗೆಯ ಮೇಲೆ ಸರಸ್ವತಿ ನೆಲೆಸಿರುತ್ತಾಳೆಯೋ ಅವರ ಕೈಯಲ್ಲಿ ಲಕ್ಷ್ಮಿ ಸದಾ ಇರುತ್ತಾಳೆ ಎಂಬುದು ಚಾಣಕ್ಯನ ಅಚಲ ನಂಬಿಕೆ. ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಜ್ಞಾನಿಯಾಗಿದ್ದಾನೆ ಎನ್ನುವುದಕ್ಕಿಂತ ಆ ಜ್ಞಾನವನ್ನು ಎಷ್ಟು ಮೃದುವಾಗಿ ಮತ್ತು ಚತುರತೆಯಿಂದ ಇತರರಿಗೆ ತಲುಪಿಸುತ್ತಾನೆ ಎಂಬುದು ಮುಖ್ಯವಾಗುತ್ತದೆ.
ಕಠೋರವಾದ ಮಾತುಗಳು ಎಂತಹ ದೊಡ್ಡ ಸಾಮ್ರಾಜ್ಯವನ್ನಾದರೂ ಧೂಳಿಪಟ ಮಾಡಬಲ್ಲವು. ಆದರೆ ಮಧುರವಾದ ಮಾತುಗಳು ಶತ್ರುವನ್ನು ಮಿತ್ರನಾಗಿ ಮಾಡಿ ಸಂಪತ್ತನ್ನು ವೃದ್ಧಿಸುತ್ತವೆ. ವ್ಯವಹಾರ ಚತುರತೆ ಎಂದರೆ ಕೇವಲ ಲಾಭದ ಬಗ್ಗೆ ಮಾತನಾಡುವುದಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ವಿಶ್ವಾಸವನ್ನು ಗೆಲ್ಲುವುದು. ಚಾಣಕ್ಯ ಹೇಳುವಂತೆ, ಒಬ್ಬ ಲೋಭಿಯನ್ನು ಹಣದಿಂದ ಗೆಲ್ಲಬಹುದು, ಅಹಂಕಾರಿಯನ್ನು ವಿನಯದಿಂದ ಗೆಲ್ಲಬಹುದು, ಆದರೆ ಒಬ್ಬ ಬುದ್ಧಿವಂತನನ್ನು ಸತ್ಯ ಮತ್ತು ಚತುರತೆಯ ಮಾತಿನಿಂದ ಮಾತ್ರ ಗೆಲ್ಲಲು ಸಾಧ್ಯ. ಶ್ರೀಮಂತರಾಡುವವರು ತಮಗೆ ಬೇಕಾದ ಕೆಲಸವನ್ನು ಇತರರಿಂದ ಹೇಗೆ ಮಾಡಿಸಿಕೊಳ್ಳಬೇಕು ಎಂಬ ಸಂವಾದನ ಕಲೆಯಲ್ಲಿ ಪರಿಣಿತರಾಗಿರುತ್ತಾರೆ. ಮಾತು ನಿಮ್ಮ ವ್ಯಕ್ತಿತ್ವದ ಕನ್ನಡಿಯಾಗಿದ್ದು, ಅದು ಮಾರುಕಟ್ಟೆಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ನಿರ್ಧರಿಸುತ್ತದೆ. ಇದಕ್ಕೊಂದು ಜಗತ್ಪ್ರಸಿದ್ಧವಾದ ಕಥೆಯಿದೆ. ಒಮ್ಮೆ ಒಬ್ಬ ರಾಜನಿಗೆ ವಿಚಿತ್ರವಾದ ಕನಸೊಂದು ಬೀಳುತ್ತದೆ. ಆ ಕನಸಿನಲ್ಲಿ ರಾಜನ ಎಲ್ಲಾ ಹಲ್ಲುಗಳು ಉದುರಿ ಹೋಗಿರುತ್ತದೆ. ರಾಜನು ಮರುದಿನ ರಾಜ್ಯದ ಶ್ರೇಷ್ಠ ಜ್ಯೋತಿಷ್ಯನನ್ನು ಕರೆಸಿ ಕನಸಿನ ಅರ್ಥ ಕೇಳುತ್ತಾನೆ. ಆಗ ಆ ಜ್ಯೋತಿಷ್ಯ ಅತ್ಯಂತ ನೇರವಾಗಿ, ಮಹಾರಾಜರೇ, ನಿಮ್ಮ ಕಣ್ಣೆದುರೇ ನಿಮ್ಮ ಕುಟುಂಬದವರೆಲ್ಲರೂ ಒಬ್ಬೊಬ್ಬರಾಗಿ ಮರಣ ಹೊಂದುತ್ತಾರೆ ಎಂದರ್ಥ ಎಂದು ಹೇಳುತ್ತಾನೆ. ಈ ಕಟುಸತ್ಯವನ್ನು ಕೇಳಿ ಕೋಪಗೊಂಡ ರಾಜನು ಆ ಜ್ಯೋತಿಷ್ಯನನ್ನು ಜೈಲಿಗೆ ಹಾಕಿಸುತ್ತಾನೆ. ಸತ್ಯವೇ ಆದರೂ ಅದನ್ನು ಹೇಳುವ ರೀತಿ ಸರಿಯಿರಲಿಲ್ಲ ಎಂಬುದು ಇಲ್ಲಿನ ಸಾರಾಂಶ. ನಂತರ ರಾಜನು ಮತ್ತೊಬ್ಬ ಚಾಣಕ್ಯ ಸದೃಶ ಮಂತ್ರಿಯನ್ನು ಕರೆಸಿ ಅದೇ ಪ್ರಶ್ನೆ ಕೇಳುತ್ತಾನೆ. ಆ ಮಂತ್ರಿ ಬಹಳ ಚತುರತೆಯಿಂದ ನಕ್ಕು, ಮಹಾರಾಜರೇ, ಇದೊಂದು ಅತ್ಯಂತ ಶುಭ ಸುದ್ದಿಯಾಗಿದೆ. ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರಿಗಿಂತಲೂ ನೀವು ಸುದೀರ್ಘವಾದ ಆಯಸ್ಸನ್ನು ಹೊಂದಿದ್ದೀರಿ, ನೀವು ಅತಿ ಹೆಚ್ಚು ಕಾಲ ಬದುಕುವ ಪುಣ್ಯವಂತರು ಎಂದರ್ಥ ಎಂದು ವಿವರಿಸುತ್ತಾನೆ. ಮಂತ್ರಿಯ ಮಾತಿನ ಅರ್ಥವು ಮೊದಲ ಜ್ಯೋತಿಷ್ಯ ಹೇಳಿದ್ದೇ ಆಗಿತ್ತು, ಆದರೆ ಹೇಳಿದ ರೀತಿ ರಾಜನಿಗೆ ಸಂತೋಷ ನೀಡಿತು. ರಾಜನು ಆ ಮಂತ್ರಿಗೆ ಅಪಾರವಾದ ರತ್ನ ವಜ್ರಗಳನ್ನು ಉಡುಗೊರೆಯಾಗಿ ನೀಡಿ ಸನ್ಮಾನಿಸುತ್ತಾನೆ. ಈ ಕಥೆಯು ವ್ಯವಹಾರದಲ್ಲಿ ಮಾತಿನ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಶ್ರೀಮಂತರಾಗುವವರು ಕಹಿ ಸತ್ಯವನ್ನು ಕೂಡ ಎದುರಿಗಿರುವವರಿಗೆ ನೋವಾಗದಂತೆ ಮತ್ತು ತಮಗೆ ಲಾಭವಾಗುವಂತೆ ಪ್ರಸ್ತುತಪಡಿಸುತ್ತಾರೆ. ನೀವು ಗ್ರಾಹಕರೊಂದಿಗೆ ಅಥವಾ ಹೂಡಿಕೆದಾರರೊಂದಿಗೆ ಮಾತನಾಡುವಾಗ ನಿಮ್ಮ ಭಾಷೆ ಎಷ್ಟು ಆಪ್ತವಾಗಿರುತ್ತದೋ ಅಷ್ಟು ಬೇಗ ಆರ್ಥಿಕ ಸಂಬಂಧಗಳು ಗಟ್ಟಿಯಾಗುತ್ತವೆ. ಅತಿಯಾದ ಮಾತು ಆಪತ್ತನ್ನು ತರುತ್ತದೆ ಮತ್ತು ಮಿತವಾದ ಮಾತು ಮೌಲ್ಯವನ್ನು ಹೆಚ್ಚಿಸುತ್ತದೆ ಎಂದು ಚಾಣಕ್ಯ ಎಚ್ಚರಿಸಿದ್ದಾರೆ. ನಿಮ್ಮ ಮಾತುಗಳು ಸದಾ ತೂಕಬದ್ಧವಾಗಿರಲಿ. ಅನೇಕರು ಕಷ್ಟಪಟ್ಟು ಕೆಲಸ ಮಾಡಿದರೂ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿರುವುದು ಅವರ ಸಂವಾದನ ದೋಷವೇ ಆಗಿರುತ್ತದೆ. ಯಾರು ತಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ, ಧೈರ್ಯವಾಗಿ ಮತ್ತು ವಿನಯವಾಗಿ ಮಂಡಿಸುತ್ತಾರೋ ಅಂಥವರಿಗೆ ಜಗತ್ತು ಮನ್ನಣೆ ನೀಡುತ್ತದೆ. ಕೇವಲ ಹಣವಿದ್ದವನು ಶ್ರೀಮಂತನಲ್ಲ, ಬದಲಾಗಿ ತನ್ನ ಮಾತಿನಿಂದ 10 ಜನರನ್ನು ಪ್ರಭಾವಿಸಿ ಕೆಲಸ ಮಾಡಿಸುವವನೇ ನಿಜವಾದ ಕುಬೇರ. ವ್ಯಾಪಾರದಲ್ಲಿ ಮಾತೇ ಬಂಡವಾಳ ಎಂಬುದು ಚಾಣಕ್ಯನ ಅರ್ಥಶಾಸ್ತ್ರದ ಪ್ರಮುಖ ಅಡಿಪಾಯವಾಗಿದೆ. ಕೊನೆಯದಾಗಿ, ನಿಮ್ಮ ವಾಣಿ ನಿಮ್ಮ ಸಂಸ್ಕಾರವನ್ನು ತೋರಿಸುತ್ತದೆ. ಸಂಪತ್ತು ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ನೀವಾಡಿದ ಮಾತುಗಳು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಆದ್ದರಿಂದಲೇ ಚಾಣಕ್ಯ ಹೇಳುವುದು, ಮಾತನಾಡುವ ಮೊದಲು ಯೋಚಿಸಿ, ಏಕೆಂದರೆ ಮಾತು ಮುತ್ತಿನಂತೆ ಒಡೆದರೆ ಮತ್ತೆ ಕೂಡಿಸಲಾಗದು. ಮಧುರವಾದ ವಾಣಿಯ ಜೊತೆಗೆ ವ್ಯಾಪಾರದ ರಹಸ್ಯಗಳನ್ನು ಕಾಪಾಡಿಕೊಳ್ಳುವ ಚತುರತೆ ನಿಮ್ಮನ್ನು ಅಲ್ಪಕಾಲದಲ್ಲೇ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲದು. 3. ಶಿಸ್ತು ಮತ್ತು ಸಮಯದ ಪಾಲನೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಸಮಯವು ಜಗತ್ತಿನ ಅತ್ಯಂತ ಅಮೂಲ್ಯವಾದ ಸಂಪತ್ತು. ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಕಳೆದುಹೋದ ಒಂದು ಕ್ಷಣವನ್ನು ಕೋಟಿ ಸ್ವರ್ಣಮುದ್ರೆಗಳನ್ನು ನೀಡಿದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಎಂಬುದು ಚಾಣಕ್ಯನ ಕಟು ಸತ್ಯ. ಶಿಸ್ತು ಎನ್ನುವುದು ಮನುಷ್ಯನನ್ನು ಮೃಗದಿಂದ ದೇವನ್ನಾಗಿ ಮಾಡುವ ಶಕ್ತಿ. ಯಾರು ತಮ್ಮ ದೈನಂದಿನ ಜೀವನದಲ್ಲಿ ಕಟ್ಟುನಿಟ್ಟಾದ ಶಿಸ್ತನ್ನು ಅಳವಡಿಸಿಕೊಳ್ಳುತ್ತಾರೋ ಅಂತಹವರ ಪಾದದ ಬಳಿ ಯಶಸ್ಸು ಮತ್ತು ಸಂಪತ್ತು ತಾವಾಗಿಯೇ ಬಂದು ಬೀಳುತ್ತವೆ. ಸೋಮಾರಿಗಳಿಗೆ ಲಕ್ಷ್ಮಿಯ ದರ್ಶನ ಎಂದಿಗೂ ಲಭಿಸುವುದಿಲ್ಲ ಎಂದು ಚಾಣಕ್ಯ ಎಚ್ಚರಿಸಿದ್ದಾರೆ. ಶಿಸ್ತು ಎಂದರೆ ಕೇವಲ ಸಮಯಕ್ಕೆ ಸರಿಯಾಗಿ ಏಳುವುದು ಅಥವಾ ಮಲಗುವುದಲ್ಲ, ಅದು ನಿಮ್ಮ ಗುರಿಯ ಬಗ್ಗೆ ನಿಮಗಿರುವ ಅಚಲವಾದ ಬದ್ಧತೆ. ಶ್ರೀಮಂತರಾಗುವವರು ತಮಗೆ ತಾವೇ ಕೆಲವು ಕಠಿಣ ನಿಯಮಗಳನ್ನು ಹಾಕಿಕೊಳ್ಳುತ್ತಾರೆ. ಅವರು ಅನಗತ್ಯ ಮನೋರಂಜನೆಗೆ ಅಥವಾ ಹರಟೆಗೆ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಪ್ರತಿಯೊಂದು ಕೆಲಸವನ್ನೂ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಮುಗಿಸುವ ಚಾಕಚಕ್ಯತೆ ಅವರಿಗಿರುತ್ತದೆ. ಯಾರು ಇಂದಿನ ಕೆಲಸವನ್ನು ನಾಳೆ ಮಾಡೋಣ ಎಂದು ಮುಂದೂಡುತ್ತಾರೋ ಅವರ ಜೀವನದಲ್ಲಿ ನಾಳೆ ಎಂಬ ಸುದಿನ ಎಂದಿಗೂ ಬರುವುದಿಲ್ಲ. ಇದಕ್ಕೊಂದು ಮಾರ್ಮಿಕವಾದ ಕಥೆಯಿದೆ. ಒಬ್ಬ ಸೋಮಾರಿ ವ್ಯಕ್ತಿ ತನಗೆ ತುಂಬಾ ಬಡತನವಿದೆ ಎಂದು ಒಬ್ಬ ಸಾಧುವಿನ ಬಳಿ ಹೋಗಿ ಅಳುತ್ತಾನೆ. ಆ ಸಾಧುವು ಅವನಿಗೆ ಒಂದು ಮಾಯಾ ಕಲ್ಲು ಅಂದರೆ ಪರುಷಮಣಿ ನೀಡಿ, ಇದನ್ನು ಲೋಹಕ್ಕೆ ಮುಟ್ಟಿಸಿದರೆ ಅದು ಚಿನ್ನವಾಗುತ್ತದೆ, ಆದರೆ ನೆನಪಿರಲಿ, ಇದನ್ನು ನಾನು ಕೇವಲ 2 ದಿನಗಳ ಮಟ್ಟಿಗೆ ಮಾತ್ರ ನಿನಗೆ ನೀಡುತ್ತಿದ್ದೇನೆ. ನಾಡಿದ್ದು ಸೂರ್ಯಾಸ್ತದ ಒಳಗೆ ನೀನು ಇದನ್ನು ನನಗೆ ಹಿಂತಿರುಗಿಸಬೇಕು ಎಂದು ಹೇಳುತ್ತಾರೆ. ಆ ಸೋಮಾರಿ ವ್ಯಕ್ತಿಗೆ ಅತೀವ ಸಂತೋಷವಾಗುತ್ತದೆ. ತಾನು ಇಡೀ ಜಗತ್ತಿನಲ್ಲೇ ದೊಡ್ಡ ಶ್ರೀಮಂತನಾಗಬಹುದು ಎಂದು ಕನಸು ಕಾಣುತ್ತಾನೆ.
ಮೊದಲ ದಿನ ಅವನು ಇನ್ನೂ 2 ದಿನ ಸಮಯವಿದೆಯಲ್ಲ, ಈಗಲೇ ಕೆಲಸ ಮಾಡುವುದು ಬೇಡ, ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಿ ಆಮೇಲೆ ಕಬ್ಬಿಣವನ್ನು ತಂದು ಚಿನ್ನ ಮಾಡುತ್ತೇನೆ ಎಂದು ಮಲಗುತ್ತಾನೆ. ಎದ್ದಾಗ ಸಂಜೆಯಾಗಿರುತ್ತದೆ. ಇಂದಿಗೆ ಸಾಕು, ನಾಳೆ ಬೆಳಿಗ್ಗೆ ದೊಡ್ಡ ಗಾಡಿಯ ತುಂಬ ಕಬ್ಬಿಣ ತಂದು ಚಿನ್ನ ಮಾಡುತ್ತೇನೆ ಎಂದು ಆ ದಿನವನ್ನು ವ್ಯರ್ಥ ಮಾಡುತ್ತಾನೆ. 2ನೇ ದಿನ ಬೆಳಿಗ್ಗೆ ಎದ್ದು ಮಾರುಕಟ್ಟೆಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಸ್ನೇಹಿತ ಸಿಗುತ್ತಾನೆ. ಅವನ ಜೊತೆ ಹರಟೆ ಹೊಡೆಯುತ್ತಾ ಮಧ್ಯಾಹ್ನ ಕಳೆಯುತ್ತಾನೆ. ಮನೆಗೆ ಬಂದು ಊಟ ಮಾಡಿ, ಇನ್ನೇನು ಸ್ವಲ್ಪ ಸಮಯವಿದೆಯಲ್ಲ, ಒಂದು ಚಿಕ್ಕ ನಿದ್ರೆ ಮಾಡಿ ಆಮೇಲೆ ಕೆಲಸ ಮುಗಿಸುತ್ತೇನೆ ಎಂದು ಮಲಗುತ್ತಾನೆ. ಅವನು ನಿದ್ರೆಯಿಂದ ಎದ್ದಾಗ ಸೂರ್ಯಾಸ್ತವಾಗಿ ಹೋಗಿರುತ್ತದೆ. ಅಷ್ಟರಲ್ಲೇ ಸಾಧುವು ಬಂದು ಮಾಯಾಕಲ್ಲನ್ನು ಮರಳಿ ಕೇಳುತ್ತಾರೆ. ಅವನ ಬಳಿ ಅಂದು ಒಂದು ತುಂಡು ಚಿನ್ನವೂ ಇರುವುದಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಸಮಯದ ಪ್ರಜ್ಞೆಯಿಲ್ಲದ ಕಾರಣ ಅವನು ಮತ್ತೆ ಬಡವನಾಗಿಯೇ ಉಳಿಯುತ್ತಾನೆ. ಈ ಕಥೆಯು ನಮಗೆ ಕಲಿಸುವ ಪಾಠವೇನೆಂದರೆ, ಅವಕಾಶಗಳು ಎಲ್ಲರಿಗೂ ಸಿಗುತ್ತವೆ, ಆದರೆ ಯಾರು ಶಿಸ್ತಿನಿಂದ ಸಮಯವನ್ನು ಬಳಸಿಕೊಳ್ಳುತ್ತಾರೋ ಅವರು ಮಾತ್ರ ಶ್ರೀಮಂತರಾಗುತ್ತಾರೆ. ಉಳಿದವರು ಕೇವಲ ಕನಸು ಕಾಣುತ್ತಾ ಕಾಲ ಕಳೆಯುತ್ತಾರೆ. ವ್ಯವಹಾರದಲ್ಲಿ ಸಮಯವೇ ಹಣ, ಟೈಮ್ ಇಸ್ ಮನಿ. ಒಬ್ಬ ಉದ್ಯಮಿ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಅವನ ಪ್ರತಿಸ್ಪರ್ಧಿ ಆ ಅವಕಾಶವನ್ನು ಬಾಚಿಕೊಳ್ಳುತ್ತಾನೆ. ಚಾಣಕ್ಯ ಹೇಳುವಂತೆ, ಕಾಲವನ್ನು ಗೌರವಿಸುವವನನ್ನು ಕಾಲವೂ ಗೌರವಿಸುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವ ಸಾಮಾನ್ಯ ಜನರು ಸಮಯದ ಲೆಕ್ಕಾಚಾರವಿಲ್ಲದೆ ದುಡಿಯುತ್ತಾರೆ. ಆದರೆ ಶ್ರೀಮಂತ ಮನೋಭಾವದವರು ತಮ್ಮ ಸಮಯವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಎಲ್ಲಿ ಉಳಿಸಬೇಕು ಎಂಬ ಶಿಸ್ತನ್ನು ಹೊಂದಿರುತ್ತಾರೆ. ಈ ಶಿಸ್ತೆ ಅವರನ್ನು ಇತರರಿಂದ ಭಿನ್ನವಾಗಿ ನಿಲ್ಲಿಸುತ್ತದೆ. ಯಾರು ಸೂರ್ಯೋದಯಕ್ಕೂ ಮುನ್ನ ಎದ್ದು ತಮ್ಮ ದಿನದ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುತ್ತಾರೋ ಅವರಿಗೆ ಪ್ರಕೃತಿಯು ಸಾಥ್ ನೀಡುತ್ತದೆ. ಶಿಸ್ತುಬದ್ಧ ಜೀವನವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಯಾವಾಗ ಮನುಷ್ಯನಲ್ಲಿ ಆತ್ಮವಿಶ್ವಾಸವಿರುತ್ತದೆಯೋ ಆಗ ಅವನು ದೊಡ್ಡ ಆರ್ಥಿಕ ಗುರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಆದ್ದರಿಂದ ನೀವು ಶ್ರೀಮಂತರಾಗಬೇಕು ಎಂಬ ಹಂಬಲವಿದ್ದರೆ ಮೊದಲು ನಿಮ್ಮ ಸಮಯದ ಮೇಲೆ ಹತೋಟಿ ಸಾಧಿಸಿ. ನಿಮ್ಮ ಪ್ರತಿಯೊಂದು ಸೆಕೆಂಡು ನಿಮ್ಮನ್ನು ನಿಮ್ಮ ಗುರಿಯತ್ತ ಕೊಂಡೊಯ್ಯುವಂತಿರಲಿ. ಕೊನೆಯದಾಗಿ, ಶಿಸ್ತು ಎನ್ನುವುದು ಒಂದು ದಿನದ ಕೆಲಸವಲ್ಲ, ಅದು ನಿರಂತರವಾದ ಅಭ್ಯಾಸ. ಆಲಸ್ಯವನ್ನು ಶತ್ರುವಿನಂತೆ ಕಂಡು ದೂರವಿಡಿ. ಚಾಣಕ್ಯನ ಪ್ರಕಾರ ಕೆಲಸವನ್ನು ಪೂರ್ಣಗೊಳಿಸದೆ ವಿಶ್ರಮಿಸುವುದು ಅಪರಾಧ. ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮಲ್ಲಿ ಸಮಯದ ಶಿಸ್ತು ಇಲ್ಲದಿದ್ದರೆ ನಿಮ್ಮ ಶ್ರಮವು ಸುಟ್ಟ ಬೂದಿಯಲ್ಲಿ ತುಪ್ಪ ಸುರಿದಂತೆ ವ್ಯರ್ಥವಾಗುತ್ತದೆ. ಸಮಯಪ್ರಜ್ಞೆ ಮತ್ತು ಶಿಸ್ತಿನ ಸಮನ್ವಯವೇ ಕುಬೇರನ ಅರಮನೆಗಿರುವ ರಾಜಮಾರ್ಗ. ಹಿಬಕ್ಷಿಣವಿಂಬ 4. ಅಪಾಯ ಎದುರಿಸುವ ಧೈರ್ಯ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಾರು ಅಪಾಯವನ್ನು ಎದುರಿಸಲು ಹೆದರುತ್ತಾರೋ ಅವರು ಸಾಮಾನ್ಯ ಜೀವನವನ್ನಷ್ಟೇ ನಡೆಸಲು ಸಾಧ್ಯ. ಶ್ರೀಮಂತಿಕೆ ಎಂಬುದು ಸವಾಲುಗಳ ಸಾಗರವನ್ನು ದಾಟಿದವರಿಗೆ ಸಿಗುವ ಮುತ್ತು. ಕೇವಲ ಸುರಕ್ಷಿತ ಹಾದಿಯಲ್ಲಿ ನಡೆಯುವವರು ಎಂದಿಗೂ ಹೊಸ ಸಾಮ್ರಾಜ್ಯವನ್ನು ಕಟ್ಟಲಾರರು. ಚಾಣಕ್ಯನ ನೀತಿಯಂತೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವವರಿಗಿಂತ ಸಂಕಟವನ್ನೇ ಅವಕಾಶವಾಗಿ ಬಳಸಿಕೊಳ್ಳುವ ಧೈರ್ಯವಂತನಿಗೆ ಲಕ್ಷ್ಮಿ ಒಲಿಯುತ್ತಾಳೆ. ಧೈರ್ಯವಿಲ್ಲದ ಶ್ರಮವು ಕೇವಲ ಬದುಕಲಿಕ್ಕಷ್ಟೇ ಸಹಕಾರಿ, ಆದರೆ ಶ್ರೀಮಂತನಾಗಲು ಎದೆಗಾರಿಕೆ ಬೇಕು. ಅಪಾಯ ಎದುರಿಸುವುದು ಎಂದರೆ ಕಣ್ಣುಮುಚ್ಚಿ ಪ್ರಪಾತಕ್ಕೆ ಜಿಗಿಯುವುದಲ್ಲ, ಅದು ಲೆಕ್ಕಾಚಾರದ ಸಾಹಸ. ಒಬ್ಬ ಉದ್ಯಮಿ ಅಥವಾ ಹೂಡಿಕೆದಾರ ತನ್ನ ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಹೊಸ ಹಾದಿಗಳನ್ನು ಹುಡುಕಬೇಕು. ಅಲ್ಲಿ ಸೋಲಿನ ಭಯವಿರುತ್ತದೆ, ಆದರೆ ಆ ಭಯವನ್ನು ಮೀರಿ ನಿಲ್ಲುವವನೇ ಕುಬೇರನಾಗುತ್ತಾನೆ. ಸಾಮಾನ್ಯ ಜನರು ತಮ್ಮಲ್ಲಿರುವ ಅಲ್ಪ ಸಂಪತ್ತನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಯಾವುದೇ ಹೊಸ ಪ್ರಯತ್ನ ಮಾಡುವುದಿಲ್ಲ. ಆದರೆ ಶ್ರೀಮಂತ ಮನೋಭಾವದವರು ಗೆದ್ದರೆ ಇತಿಹಾಸ, ಸೋತರೆ ಪಾಠ ಎಂಬ ಮಂತ್ರವನ್ನು ನಂಬುತ್ತಾರೆ. ಇದಕ್ಕೊಂದು ರೋಚಕವಾದ ಕಥೆಯಿದೆ. ಒಬ್ಬ ವ್ಯಾಪಾರಿ ಸಮುದ್ರದ ಹಾದಿಯಲ್ಲಿ ವ್ಯಾಪಾರ ಮಾಡಲು ಬಯಸುತ್ತಾನೆ. ಅವನ ಹತ್ತಿರ ದೊಡ್ಡ ಹಡಗು ಮತ್ತು ಅಮೂಲ್ಯವಾದ ಸರಕು ಇರುತ್ತದೆ. ಆದರೆ ಸಮುದ್ರದಲ್ಲಿ ಚಂಡಮಾರುತ ಮತ್ತು ಕಡಲ್ಗಳ್ಳರ ಭಯವಿರುತ್ತದೆ ಎಂದು ಅವನ ಮಿತ್ರರು ಎಚ್ಚರಿಸುತ್ತಾರೆ. ಸುರಕ್ಷಿತವಾಗಿ ನೆಲದ ಮೇಲೆಯೇ ಸಣ್ಣ ವ್ಯಾಪಾರ ಮಾಡು, ಸಮುದ್ರಕ್ಕೆ ಇಳಿಯಬೇಡ ಎಂದು ಸಲಹೆ ನೀಡುತ್ತಾರೆ. ಆದರೆ ಆ ವ್ಯಾಪಾರಿಗೆ ದೊಡ್ಡ ಗುರಿ ಇರುತ್ತದೆ. ಅವನು ಚಾಣಕ್ಯನ ತತ್ವದಂತೆ ಅಪಾಯವನ್ನು ಎದುರಿಸಲು ಸಿದ್ಧನಾಗುತ್ತಾನೆ. ಅವನು ಸಮುದ್ರಯಾನ ಆರಂಭಿಸಿದಾಗ ನಿಜಕ್ಕೂ ದೊಡ್ಡ ಚಂಡಮಾರುತ ಎದುರಾಗುತ್ತದೆ. ಹಡಗಿನ ಕೆಲವು ಭಾಗಗಳು ಹಾನಿಗೊಳ್ಳುತ್ತವೆ. ಅವನ ಜೊತೆಗಿದ್ದ ನಾವಿಕರು ಹೆದರಿ ಹಿಂದೆ ಸರಿಯಲು ಬಯಸುತ್ತಾರೆ. ಆದರೆ ವ್ಯಾಪಾರಿ ಧೈರ್ಯ ಕಳೆದುಕೊಳ್ಳದೆ ತನ್ನ ಬುದ್ಧಿವಂತಿಕೆಯಿಂದ ಹಡಗನ್ನು ದುರಸ್ತಿ ಮಾಡಿ ಮುನ್ನುಗ್ಗುತ್ತಾನೆ. ಅಂತಿಮವಾಗಿ ಅವನು ಮಾರುಕಟ್ಟೆಯಲ್ಲಿ ಯಾರೂ ತಲುಪದ ದೂರದ ದೇಶವನ್ನು ತಲುಪುತ್ತಾನೆ. ಅಲ್ಲಿ ಅವನ ಸರಕುಗಣಿಗೆ ಚಿನ್ನದ ಬೆಲೆ ಸಿಗುತ್ತದೆ. ಅವನು ಮರಳಿ ಬರುವಾಗ ಹಡಗು ತುಂಬ ವಜ್ರ ವೈಢೂರ್ಯಗಳನ್ನು ತರುತ್ತಾನೆ. ಒಂದು ವೇಳೆ ಅವನು ಅಂದು ಭಯಪಟ್ಟು ದಡದಲ್ಲೇ ಉಳಿದಿದ್ದರೆ ಅವನು ಕೇವಲ ಒಬ್ಬ ಸಾಮಾನ್ಯ ವ್ಯಾಪಾರಿಯಾಗಿಯೇ ಸಾಯುತ್ತಿದ್ದನು. ಅಪಾಯವನ್ನು ಎದುರಿಸಿದ ಕಾರಣಕ್ಕೆ ಅವನು ಇಡೀ ದೇಶದ ಅತಿದೊಡ್ಡ ಶ್ರೀಮಂತನಾಗುತ್ತಾನೆ. ಚಾಣಕ್ಯ ಹೇಳುವಂತೆ, ಸಮುದ್ರದ ಆಳಕ್ಕೆ ಇಳಿಯುವವನಿಗಷ್ಟೇ ಮುತ್ತುಗಳು ಸಿಗುತ್ತವೆ, ದಡದಲ್ಲಿ ಕುಳಿತು ಅಲೆಗಳನ್ನು ಎಣ್ಣಿಸುವವನಿಗಲ್ಲ.
ಈ ಧೈರ್ಯವೇ ಸಾಮಾನ್ಯ ಶ್ರಮಜೀವಿ ಮತ್ತು ಶ್ರೀಮಂತ ವ್ಯಕ್ತಿಯ ನಡುವಿನ ದೊಡ್ಡ ವ್ಯತ್ಯಾಸ. ವ್ಯವಹಾರದಲ್ಲಿ ಆಗಾಗ್ಗೆ ಏರಿಳಿತಗಳು ಸಹಜ. ಕಷ್ಟಪಟ್ಟು ದುಡಿಯುವವರು ನಷ್ಟವಾದಾಗ ಕುಗ್ಗಿ ಹೋಗುತ್ತಾರೆ. ಆದರೆ ಚಾಣಕ್ಯನ ಅನುಯಾಯಿಗಳು ನಷ್ಟವನ್ನೂ ಒಂದು ಹೂಡಿಕೆಯಂತೆ ಕಾಣುತ್ತಾರೆ. ಅವರು ತಮ್ಮ ತಪ್ಪುಗಳಿಂದ ಕಲಿತು ಮತ್ತಷ್ಟು ದೊಡ್ಡ ಅಪಾಯವನ್ನು ಎದುರಿಸಲು ಸಿದ್ಧರಾಗುತ್ತಾರೆ. ಧೈರ್ಯವಂತನಿಗೆ ಅದೃಷ್ಟವೂ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಅವಕಾಶಗಳು ಬಂದಾಗ ನನ್ನಿಂದ ಸಾಧ್ಯವೇ ಎಂದು ಸಂಶಯಪಡದೆ ನಾನೇ ಇದನ್ನು ಮಾಡುತ್ತೇನೆ ಎಂದು ಮುನ್ನುಗ್ಗುವವನೇ ಜಯಶಾಲಿ. ಕೊನೆಯದಾಗಿ, ನಿಮ್ಮಲ್ಲಿರುವ ಭಯವೇ ನಿಮ್ಮ ಬಡತನದ ಅತಿದೊಡ್ಡ ಕಾರಣ. ನೀವು ಯಾವಾಗ ಅಪಾಯವನ್ನು ಎದುರಿಸಲು ಕಲಿಯುತ್ತೀರೋ ಆಗಲೇ ನಿಮ್ಮ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತದೆ. ಚಾಣಕ್ಯನ ಪ್ರಕಾರ ಧೈರ್ಯವಂತನಾದ ವ್ಯಕ್ತಿಯು ಶೂನ್ಯದಿಂದಲೂ ಸಂಪತ್ತನ್ನು ಸೃಷ್ಟಿಸಬಲ್ಲ. ನಿಮ್ಮ ಶ್ರಮಕ್ಕೆ ಧೈರ್ಯದ ಬೆಂಬಲವಿದ್ದರೆ ಯಶಸ್ಸು ನಿಮ್ಮ ಗುಲಾಮನಾಗುತ್ತದೆ. ಸೋಲಿಗೆ ಹೆದರಬೇಡಿ, ಏಕೆಂದರೆ ಸೋಲು ಯಶಸ್ಸಿನ ಮೆಟ್ಟಿಲು ಮಾತ್ರ. 5. ಗುಪ್ತತೆ ಮತ್ತು ಗೋಪ್ಯತೆ. ಆಚಾರ್ಯ ಚಾಣಕ್ಯರ ನೀತಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತಾನು ಮಾಡಲು ಹೊರಟಿರುವ ಕಾರ್ಯವು ಪೂರ್ಣಗೊಳ್ಳುವವರೆಗೆ ಅದರ ಬಗ್ಗೆ ಯಾರಿಗೂ ಸುಳಿವು ನೀಡಬಾರದು. ನಿಮ್ಮ ಯೋಜನೆಗಳು ಕೇವಲ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಇರಬೇಕು. ಏಕೆಂದರೆ ಒಮ್ಮೆ ನಿಮ್ಮ ಗುರಿ ಅಥವಾ ತಂತ್ರವು ಹೊರಗಿನವರಿಗೆ ತಿಳಿಯಿತೆಂದರೆ ನಿಮ್ಮ ಶತ್ರುಗಳು ಅಥವಾ ಹಿತಶತ್ರುಗಳು ಅದಕ್ಕೆ ಅಡ್ಡಿಪಡಿಸುವ ಸಾಧ್ಯತೆ ಹೆಚ್ಚು. ಶ್ರೀಮಂತರಾಗುವವರು ಯಾವಾಗಲೂ ತಮ್ಮ ಮುಂದಿನ ನಡೆಯನ್ನು ಅತ್ಯಂತ ಗೌಪ್ಯವಾಗಿಡುತ್ತಾರೆ. ಕೇವಲ ಶ್ರಮಪಡುವವರು ತಮ್ಮ ಕನಸುಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುತ್ತಾ ಸಮಯ ವ್ಯರ್ಥ ಮಾಡುತ್ತಾರೆ. ಆದರೆ ಬುದ್ಧಿವಂತರು ಮೌನವಾಗಿ ಕೆಲಸ ಮಾಡಿ ಯಶಸ್ಸಿನ ಮೂಲಕ ಸದ್ದು ಮಾಡುತ್ತಾರೆ. ಗೋಪ್ಯತೆ ಎನ್ನುವುದು ನಿಮ್ಮ ಆರ್ಥಿಕ ಶಕ್ತಿಯನ್ನು ರಕ್ಷಿಸುವ ಕವಚವಿದ್ದಂತೆ. ಚಾಣಕ್ಯ ಹೇಳುವಂತೆ, ಹಾವಿಗೆ ವಿಷವಿಲ್ಲದಿದ್ದರೂ ಅದು ವಿಷವಿರುವಂತೆ ನಟಿಸಬೇಕು. ಹಾಗೆಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಥವಾ ನಿಮ್ಮ ವ್ಯವಹಾರದ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಲಾಭದ ಮೂಲಗಳು ಎಲ್ಲರಿಗೂ ತಿಳಿದರೆ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಪ್ರಾಬಲ್ಯ ಕುಗ್ಗುತ್ತದೆ. ಯಾರು ತಮ್ಮ ಆಲೋಚನೆಗಳನ್ನು ಗೌಪ್ಯವಾಗಿಟ್ಟುಕೊಂಡು ಕಾರ್ಯರೂಪಕ್ಕೆ ತರುತ್ತಾರೋ ಅವರು ಅನಿರೀಕ್ಷಿತವಾಗಿ ದೊಡ್ಡ ಯಶಸ್ಸನ್ನು ಸಾಧಿಸಿ ಜಗತ್ತನ್ನೇ ಬೆರಗುಗೊಳಿಸುತ್ತಾರೆ. ಇದಕ್ಕೊಂದು ಅದ್ಭುತವಾದ ಕಥೆಯಿದೆ. ಒಬ್ಬ ಬುದ್ಧಿವಂತ ವ್ಯಾಪಾರಿ ತನ್ನ ಗ್ರಾಮದಲ್ಲಿ ಒಂದು ದೊಡ್ಡ ಹೂಡಿಕೆ ಮಾಡಲು ಬಯಸುತ್ತಾನೆ. ಅವನು ಮಣ್ಣಿನ ಅಡಿಯಲ್ಲಿ ಅಡಗಿರುವ ದೊಡ್ಡ ನಿಧಿಯೊಂದರ ಬಗ್ಗೆ ಸುಳಿವು ಪಡೆದಿರುತ್ತಾನೆ. ಅವನು ಈ ವಿಷಯವನ್ನು ಯಾರಿಗೂ ಹೇಳದೆ ಆ ಜಮೀನನ್ನು ಖರೀದಿಸಲು ನಿರ್ಧರಿಸುತ್ತಾನೆ. ಒಂದು ವೇಳೆ ಅವನು ಅಲ್ಲಿ ನಿಧಿ ಇದೆ, ಆದ್ದರಿಂದ ನಾನು ಆ ಜಮೀನು ಖರೀದಿಸುತ್ತೇನೆ ಎಂದು ಹೇಳಿದ್ದರೆ ಆ ಜಮೀನಿನ ಮಾಲೀಕ ಅದನ್ನು ಮಾರುತ್ತಿರಲಿಲ್ಲ ಅಥವಾ ಗ್ರಾಮದ ಇತರರು ಅದಕ್ಕೆ ಅಡ್ಡಿಪಡಿಸುತ್ತಿದ್ದರು. ಅವನು ಅತ್ಯಂತ ಗೌಪ್ಯವಾಗಿ, ನನಗೆ ಅಲ್ಲಿ ಒಂದು ಸಣ್ಣ ಕೈತೋಟ ಮಾಡಬೇಕಿದೆ, ಆದ್ದರಿಂದ ಈ ಬಂಜರು ಭೂಮಿಯನ್ನು ಕೊಂಡುಕೊಳ್ಳುತ್ತೇನೆ ಎಂದು ಅತ್ಯಂತ ಕಡಿಮೆ ಬೆಲೆಗೆ ಆ ಜಮೀನನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಜಮೀನು ತನ್ನ ಹೆಸರಿಗೆ ಬಂದ ನಂತರವಷ್ಟೇ ಅವನು ಅಲ್ಲಿ ಉತ್ಖನನ ನಡೆಸಿ ನಿಧಿಯನ್ನು ಹೊರತೆಗೆಯುತ್ತಾನೆ. ಅಲ್ಲಿಯವರೆಗೂ ಅವನ ಹೆಂಡತಿಗೂ ಈ ರಹಸ್ಯ ತಿಳಿದಿರುವುದಿಲ್ಲ. ಅವನ ಈ ಗೋಪ್ಯತೆಯಿಂದಾಗಿ ಅವನು ಅತೀ ಕಡಿಮೆ ಹೂಡಿಕೆಯಲ್ಲಿ ಅಪಾರ ಸಂಪತ್ತನ್ನು ಗಳಿಸುತ್ತಾನೆ. ಚಾಣಕ್ಯನ ಈ ತತ್ವವು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲೂ ಟ್ರೇಡ್ ಸೀಕ್ರೆಟ್ ರೂಪದಲ್ಲಿ ಅನ್ವಯವಾಗುತ್ತದೆ. ಕಷ್ಟಪಟ್ಟು ಕೆಲಸ ಮಾಡುವ ಸಾಮಾನ್ಯ ಜನರು ತಮ್ಮ ಸಣ್ಣ ಸಣ್ಣ ಸಾಧನೆಗಳನ್ನು ಸಾಮಾಜಿಕವಾಗಿ ಪ್ರದರ್ಶಿಸಲು ಇಷ್ಟಪಡುತ್ತಾರೆ. ಇದರಿಂದ ಅವರಿಗೆ ಸಿಗುವುದು ಕೇವಲ ತಾತ್ಕಾಲಿಕ ಹೊಗಳಿಕೆ ಮಾತ್ರ. ಆದರೆ ಶ್ರೀಮಂತ ಮನೋಭಾವದವರು ತಮ್ಮ ಸಂಪತ್ತು ಮತ್ತು ಯೋಜನೆಗಳನ್ನು ಸದ್ದಿಲ್ಲದೆ ಬೆಳೆಸುತ್ತಾರೆ. ನಿಮ್ಮ ಎಡಗೈ ಮಾಡುವ ದಾನ ಬಲಗೈಗೆ ತಿಳಿಯಬಾರದು ಎಂಬಂತೆ ನಿಮ್ಮ ವ್ಯವಹಾರದ ತಂತ್ರಗಳು ನಿಮ್ಮ ನಂಬಿಸ್ತ ಪಾಲುದಾರರಿಗೂ ಪೂರ್ಣವಾಗಿ ತಿಳಿಯದಂತೆ ಜಾಗ್ರತೆ ವಹಿಸಬೇಕು ಎಂದು ಚಾಣಕ್ಯ ಎಚ್ಚರಿಸಿದ್ದಾರೆ. ವಿಶ್ವಾಸಘಾತವು ಯಾವಾಗಲೂ ಆಪ್ತರಿಂದಲೇ ಸಂಭವಿಸುತ್ತದೆ ಎಂಬುದು ಚಾಣಕ್ಯನ ಕಹಿ ಸತ್ಯ. ಆದ್ದರಿಂದಲೇ ಆರ್ಥಿಕ ವ್ಯವಹಾರಗಳಲ್ಲಿ ಅತಿಯಾದ ವಿಶ್ವಾಸ ಯಾರದ್ದೂ ಇರಬಾರದು. ನಿಮ್ಮ ರಹಸ್ಯಗಳನ್ನು ನೀವೇ ಕಾಪಾಡಿಕೊಳ್ಳದಿದ್ದರೆ ಇತರರು ಅದನ್ನು ಕಾಪಾಡುತ್ತಾರೆ ಎಂದು ನಿರೀಕ್ಷಿಸುವುದು ಮೂರ್ಖತನ. ಯೋಜನೆಗಳು ಗೌಪ್ಯವಾಗಿದ್ದಷ್ಟು ಅವುಗಳ ಯಶಸ್ಸಿನ ಪ್ರಮಾಣ ಹೆಚ್ಚಾಗಿರುತ್ತದೆ. ಶತ್ರುಗಳಿಗೆ ನಿಮ್ಮ ಮುಂದಿನ ನಡೆ ತಿಳಿಯದಿದ್ದರೆ ಅವರು ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಕೊನೆಯದಾಗಿ, ಮೌನವೇ ನಿಮ್ಮ ಶಕ್ತಿಯಾಗಲಿ. ನೀವು ಎಷ್ಟು ಶ್ರೀಮಂತರು ಅಥವಾ ನಿಮ್ಮ ಯೋಜನೆಗಳೇನು ಎಂಬುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಿಮ್ಮ ಯಶಸ್ಸಿನ ಮೂಲಕ ಜಗತ್ತಿಗೆ ತಿಳಿಯಲಿ. ಚಾಣಕ್ಯನ ಪ್ರಕಾರ ಗುಪ್ತತೆಯು ಕೇವಲ ರಕ್ಷಣೆಯಲ್ಲ, ಅದು ಆರ್ಥಿಕ ವಿಜಯದ ಒಂದು ಮಹಾನ್ ಆಯುಧ. ನಿಮ್ಮ ಗುರಿಯನ್ನು ಗುಟ್ಟಾಗಿರಿಸಿ, ಶ್ರಮವನ್ನು ನಿರಂತರವಾಗಿರಿಸಿ, ಆಗ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. 7. ಸರಿಯಾದ ಸ್ಥಳ ಮತ್ತು ಸಹವಾಸ. ಆಚಾರ್ಯ ಚಾಣಕ್ಯರ ಪ್ರಕಾರ ಮನುಷ್ಯನ ಯಶಸ್ಸು ಮತ್ತು ಶ್ರೀಮಂತಿಕೆಯು ಆತ ಎಂತಹ ಜನರೊಂದಿಗೆ ಬೆರೆಯುತ್ತಾನೆ ಮತ್ತು ಎಂತಹ ಪರಿಸರದಲ್ಲಿ ವಾಸಿಸುತ್ತಾನೆ ಎಂಬುದರ ಮೇಲೆ 90% ನಿರ್ಧಾರವಾಗುತ್ತದೆ.
ದುಷ್ಟರ ಸಹವಾಸಕ್ಕಿಂತ ಏಕಾಂಗಿಯಾಗಿರುವುದು ಲೇಸು ಎನ್ನುತ್ತಾನೆ ಚಾಣಕ್ಯ. ನಿಮ್ಮ ಸುತ್ತಮುತ್ತಲಿನ ಜನರು ಸೋಮಾರಿಗರಾಗಿದ್ದರೆ, ನಕಾರಾತ್ಮಕವಾಗಿ ಆಲೋಚಿಸುವವರಾಗಿದ್ದರೆ ಅಥವಾ ಕೇವಲ ಮೋಜು ಮಸ್ತಿಗೆ ಆದ್ಯತೆ ನೀಡುವವರಾಗಿದ್ದರೆ ನಿಮ್ಮಲ್ಲಿರುವ ಎಂತಹ ದೊಡ್ಡ ಗುರಿಯು ಕಾಲಕ್ರಮೇಣ ನಶಿಸಿ ಹೋಗುತ್ತದೆ. ಶ್ರೀಮಂತರಾಗುವವರು ಯಾವಾಗಲೂ ತಮಗಿಂತ ಹೆಚ್ಚು ಬುದ್ಧಿವಂತರಿರುವ ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ಹಂಬಲವಿರುವವರ ಸಹವಾಸವನ್ನು ಬಯಸುತ್ತಾರೆ. ಸ್ಥಳದ ಆಯ್ಕೆಯೂ ಅಷ್ಟೇ ಮುಖ್ಯ. ಎಲ್ಲಿ ಗೌರವವಿಲ್ಲವೋ, ಎಲ್ಲಿ ಉದ್ಯೋಗಾವಕಾಶಗಳಿಲ್ಲವೋ ಮತ್ತು ಎಲ್ಲಿ ಜ್ಞಾನಕ್ಕೆ ಬೆಲೆಯಿಲ್ಲವೋ ಅಂತಹ ಸ್ಥಳವನ್ನು ತಕ್ಷಣ ತ್ಯಜಿಸಬೇಕು ಎಂಬುದು ಚಾಣಕ್ಯನ ಕಟ್ಟುನಿಟ್ಟಿನ ಆದೇಶ. ಕೇವಲ ಕಷ್ಟಪಟ್ಟು ದುಡಿಯುವವರು ತಾವು ಹುಟ್ಟಿದ ಅಥವಾ ಬೆಳೆದ ಪರಿಸರಕ್ಕೆ ಅಂಟಿಕೊಂಡಿರುತ್ತಾರೆ. ಅಲ್ಲಿ ಅವಕಾಶಗಳಿಲ್ಲದಿದ್ದರೂ ಶ್ರಮಪಡುತ್ತಾ ಬಡವರಾಗಿಯೇ ಉಳಿಯುತ್ತಾರೆ. ಆದರೆ ಬುದ್ಧಿವಂತರು ತಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಮತ್ತು ಹಣ ಸಿಗುವ ಸ್ಥಳಕ್ಕೆ ವಲಸೆ ಹೋಗಲು ಹಿಂಜರಿಯುವುದಿಲ್ಲ. ಪರಿಸರವು ನಿಮ್ಮ ಆಲೋಚನಾ ಶಕ್ತಿಯನ್ನು ರೂಪಿಸುತ್ತದೆ. ಇದಕ್ಕೊಂದು ಮಾರ್ಮಿಕವಾದ ಕಥೆಯಿದೆ. ಒಬ್ಬ ರಾಜನ ಬಳಿ 2 ಗಿಳಿಗಳಿರುತ್ತವೆ. ಒಂದು ದಿನ ದೊಡ್ಡ ಚಂಡಮಾರುತ ಬಂದು ಆ 2 ಗಿಳಿಗಳು ಬೇರೆಯಾಗುತ್ತವೆ. ಒಂದು ಗಿಳಿಯು ಕಟುಕನೊಬ್ಬನ ಮನೆಯ ಹತ್ತಿರ ಬೀಳುತ್ತದೆ, ಮತ್ತೊಂದು ಗಿಳಿಯು ಒಬ್ಬ ಸಾಧುವಿನ ಆಶ್ರಮದ ಹತ್ತಿರ ಬೀಳುತ್ತದೆ. ಕೆಲವು ದಿನಗಳ ನಂತರ ಒಬ್ಬ ದಾರಿಹೋಕನು ಮೊದಲು ಕಟುಕನ ಮನೆಯ ಹತ್ತಿರ ಹೋದಾಗ ಆ ಗಿಳಿಯು ಇವನನ್ನು ಹಿಡಿಯಿರಿ, ಹೊಡೆಯಿರಿ, ಇವನ ಹತ್ತಿರವಿರುವುದನ್ನೆಲ್ಲ ಕಿತ್ತುಕೊಳ್ಳಿ ಎಂದು ಅರಚತೊಡಗುತ್ತದೆ. ಆ ಗಿಳಿಯ ಮಾತು ಕೇಳಿ ದಾರಿಹೋಕನು ಹೆದರಿ ಅಲ್ಲಿಂದ ಓಡಿ ಹೋಗುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ಅವನಿಗೆ ಸಾಧುವಿನ ಆಶ್ರಮ ಸಿಗುತ್ತದೆ. ಅಲ್ಲಿನ ಗಿಳಿಯು ಅತ್ಯಂತ ವಿನಯದಿಂದ, ಬನ್ನಿ ಮಹಾಶಯರೇ, ತಮಗೆ ಸ್ವಾಗತ, ಒಳಗೆ ಬಂದು ನೀರು ಕುಡಿದು ವಿಶ್ರಾಂತಿ ಪಡೆಯಿರಿ ಎಂದು ಮಧುರವಾಗಿ ಮಾತನಾಡುತ್ತದೆ. ಆಶ್ಚರ್ಯಗೊಂಡ ದಾರಿಹೋಕನು ಸಾಧುವಿನ ಬಳಿ ಇದರ ರಹಸ್ಯ ಕೇಳುತ್ತಾನೆ. ಆಗ ಸಾಧುವು ನಕ್ಕು ಹೇಳುತ್ತಾರೆ, ಇದು ಕೇವಲ ಸಹವಾಸದ ಪ್ರಭಾವ. ಕಟುಕನ ಮನೆಯಲ್ಲಿ ಗಿಳಿಯು ಕೇವಲ ಹಲ್ಲೆ ಮತ್ತು ಲೂಟಿಯ ಮಾತುಗಳನ್ನು ಕೇಳಿಸಿಕೊಂಡಿದೆ. ಇಲ್ಲಿ ಇದು ಶಾಂತಿ ಮತ್ತು ಪ್ರೀತಿಯ ಮಾತುಗಳನ್ನು ಕೇಳಿಸಿಕೊಂಡಿದೆ. ಗಿಳಿಗಳ ಪ್ರವೃತ್ತಿ ಒಂದೇ ಆಗಿದ್ದರೂ ಅವು ಬೆಳೆದ ಪರಿಸರ ಅವುಗಳ ವ್ಯಕ್ತಿತ್ವವನ್ನು ಬದಲಾಯಿಸಿದೆ. ಈ ಕಥೆಯೂ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ನೀವು ಶ್ರೀಮಂತರಾಗಬೇಕೆಂದರೆ ಶ್ರೀಮಂತ ಮನೋಭಾವದವರ ಜೊತೆಗಿರಬೇಕು. ಹಣವನ್ನು ಹೇಗೆ ಗಳಿಸಬೇಕು, ಹೇಗೆ ಹೂಡಿಕೆ ಮಾಡಬೇಕು ಎಂದು ಚರ್ಚಿಸುವವರ ಮಧ್ಯೆ ನೀವಿದ್ದರೆ ನಿಮಗೂ ಅರಿವಿಲ್ಲದಂತೆ ಆ ಗುಣಗಳು ಮೈಗೂಡುತ್ತವೆ. ಕೇವಲ ಕಷ್ಟಪಡುವ ಶ್ರಮಜೀವಿಗಳ ಜೊತೆಗಿದ್ದರೆ ನೀವು ಕೇವಲ ದೈಹಿಕ ಶ್ರಮವನ್ನಷ್ಟೇ ಕಲಿಯುತ್ತೀರಿ. ಚಾಣಕ್ಯ ಹೇಳುವಂತೆ ನೀವು 5 ಜನ ಬುದ್ಧಿವಂತರ ಜೊತೆಗಿದ್ದರೆ 6ನೇ ಬುದ್ಧಿವಂತರು ನೀವೇ ಆಗುತ್ತೀರಿ. ಸಹವಾಸವು ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಅನೇಕರು ತಮ್ಮ ಪ್ರತಿಭೆಯನ್ನು ತಪ್ಪು ಸ್ಥಳದಲ್ಲಿ ವ್ಯಯಿಸುತ್ತಿರುತ್ತಾರೆ. ಕಬ್ಬಿಣವನ್ನು ಬಂಗಾರದ ಬೆಲೆಗೆ ಮಾರಲು ಸಾಧ್ಯವಿಲ್ಲ. ಅದಕ್ಕೆ ಅದರದ್ದೇ ಆದ ಮಾರುಕಟ್ಟೆ ಬೇಕು. ಹಾಗೆಯೇ ನಿಮ್ಮ ಕೌಶಲಕ್ಕೆ ಬೆಲೆ ಸಿಗುವ ಮಾರುಕಟ್ಟೆಯನ್ನು ನೀವು ಹುಡುಕಬೇಕು. ಚಾಣಕ್ಯನು ಚಂದ್ರಗುಪ್ತನನ್ನು ಕಾಡಿನಿಂದ ಕರೆದು ತಂದು ಮಗಧದ ರಾಜಧಾನಿಗೆ ಸೇರಿಸಿದ್ದೇ ಅವನಿಗೆ ಸರಿಯಾದ ವೇದಿಕೆ ಒದಗಿಸಲು. ಸ್ಥಳ ಮತ್ತು ಸಹವಾಸ ಸರಿಯಾಗಿದ್ದರೆ ನಿಮ್ಮ ಶ್ರಮಕ್ಕೆ 100 ಪಟ್ಟು ಫಲ ಸಿಗುತ್ತದೆ. ಕೊನೆಯದಾಗಿ, ನಿಮ್ಮ ಸುತ್ತಮುತ್ತಲಿನ 5 ಜನರ ಸರಾಸರಿ ವ್ಯಕ್ತಿತ್ವವೇ ನೀವಾಗಿರುತ್ತೀರಿ. ಆದ್ದರಿಂದ ನಿಮ್ಮ ಮಿತ್ರರನ್ನು ಆಯ್ಕೆ ಮಾಡುವಾಗ ಅತ್ಯಂತ ಜಾಗರೂಕರಾಗಿರಿ. ನಿಮ್ಮನ್ನು ಪ್ರೋತ್ಸಾಹಿಸುವ, ನಿಮ್ಮ ತಪ್ಪುಗಳನ್ನು ತಿದ್ದುವ ಮತ್ತು ಬೆಳೆಯಲು ಸ್ಫೂರ್ತಿ ನೀಡುವವರ ಜೊತೆ ಸ್ನೇಹ ಬೆಳೆಸಿ. ಚಾಣಕ್ಯನ ಪ್ರಕಾರ ಶ್ರೇಷ್ಠ ಸಹವಾಸವು ಕೇವಲ ಆರ್ಥಿಕ ಶ್ರೀಮಂತಿಕೆಯನ್ನಲ್ಲದೆ ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತದೆ. ಉನ್ನತ ಗುರಿ ಹೊಂದಿರುವವರ ಸಹವಾಸವೇ ನಿಮ್ಮನ್ನು ಕುಬೇರನಾಗಿ ಮಾಡುವ ಏಣಿ. 8. ನಿರಂತರ ಕಲಿಕೆ ಮತ್ತು ಜ್ಞಾನ. ಆಚಾರ್ಯ ಚಾಣಕ್ಯರ ಪ್ರಕಾರ ವಿದ್ಯೆಯೇ ಅತಿದೊಡ್ಡ ಸಂಪತ್ತು. ಅದನ್ನು ಕಳ್ಳರು ಕದಿಯಲಾರರು, ಅರಸರು ಕಿತ್ತುಕೊಳ್ಳಲಾರರು ಮತ್ತು ಅದನ್ನು ಹಂಚಿದಷ್ಟು ವೃದ್ಧಿಯಾಗುತ್ತದೆ. ಕೇವಲ ಕಷ್ಟಪಟ್ಟು ದುಡಿಯುವವರು ತಾವು ಕಲಿತ ಅಲ್ಪ ವಿದ್ಯೆಯಲ್ಲೇ ತೃಪ್ತಿಪಟ್ಟು ದಶಕಗಳ ಕಾಲ ಅದೇ ಕೆಲಸವನ್ನು ಮಾಡುತ್ತಾರೆ. ಆದರೆ ಶ್ರೀಮಂತರಾಗುವವರು ಯಾವಾಗಲೂ ವಿದ್ಯಾರ್ಥಿಗಳಾಗಿರುತ್ತಾರೆ. ಜಗತ್ತು ಕ್ಷಣಕ್ಷಣಕ್ಕೂ ಬದಲಾಗುತ್ತಿದೆ. ಹೊಸ ತಂತ್ರಜ್ಞಾನ, ಹೊಸ ಮಾರುಕಟ್ಟೆ ಸೂತ್ರಗಳು ಮತ್ತು ಹೊಸ ಆರ್ಥಿಕ ನೀತಿಗಳನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರು ಮಾತ್ರ ಕುಬೇರನ ಸ್ಥಾನವನ್ನು ಅಲಂಕರಿಸಲು ಸಾಧ್ಯ. ಜ್ಞಾನವಿಲ್ಲದ ಶ್ರಮವು ಕೇವಲ ಕತ್ತಲೆಯ ದಾರಿಯಲ್ಲಿ ನಡೆಯುವಂತೆ. ಅದು ಗುರಿ ತಲುಪಿಸುವುದು ಕಷ್ಟ. ಜ್ಞಾನವು ಮನುಷ್ಯನಿಗೆ ದೂರದೃಷ್ಟಿಯನ್ನು ನೀಡುತ್ತದೆ. ಚಾಣಕ್ಯ ಹೇಳುವಂತೆ ಒಬ್ಬ ವಿದ್ವಾಂಸನು ಎಲ್ಲಾ ದೇಶಗಳಲ್ಲೂ ಗೌರವಿಸಲ್ಪಡುತ್ತಾನೆ. ವ್ಯವಹಾರದಲ್ಲಿ ಜ್ಞಾನ ಎಂದರೆ ಕೇವಲ ಪುಸ್ತಕದ ಓದಲ್ಲ, ಬದಲಾಗಿ ಮಾರುಕಟ್ಟೆಯ ನಾಡಿಮಿಡಿತವನ್ನು ಅರಿಯುವುದು. ಶ್ರೀಮಂತನು ತಮ್ಮ ಆದಾಯದ ಒಂದು ಭಾಗವನ್ನು ಪುಸ್ತಕಗಳು, ತರಬೇತಿಗಳು ಅಥವಾ ಜ್ಞಾನಿಗಳ ಸಹವಾಸಕ್ಕಾಗಿ ಹೂಡಿಕೆ ಮಾಡುತ್ತಾರೆ. ಅವರಿಗೆ ಗೊತ್ತು, ತಮ್ಮ ಮೆದುಳಿಗೆ ನೀಡುವ ಆಹಾರವೇ ಅಂದರೆ ಜ್ಞಾನವೇ ಮುಂದೆ ಕೋಟಿ ಕೋಟಿ ಸಂಪತ್ತನ್ನು ಸೃಷ್ಟಿಸುತ್ತದೆ ಎಂದು. ಯಾರು ಕಲಿಯುವುದನ್ನು ನಿಲ್ಲಿಸುತ್ತಾರೋ ಅವರು ಬೆಳೆಯುವುದನ್ನು ನಿಲ್ಲಿಸುತ್ತಾರೆ. ಇದಕ್ಕೊಂದು ಸುಂದರವಾದ ಕಥೆಯಿದೆ.
ಒಬ್ಬ ವೃದ್ಧ ಕಟ್ಟಿಗೆ ಕಡಿಯುವವನು ಮತ್ತು ಒಬ್ಬ ಯುವ ಕಟ್ಟಿಗೆ ಕಡಿಯುವವನು ಇರುತ್ತಾರೆ. ಯುವಕನು ತುಂಬಾ ಬಲಿಷ್ಠನಾಗಿರುತ್ತಾನೆ ಮತ್ತು ದಿನವಿಡೀ ಬಿಡುವಿಲ್ಲದೆ ಕಷ್ಟಪಟ್ಟು ಮರಗಳನ್ನು ಕಡಿಯುತ್ತಾನೆ. ಆದರೆ ವೃದ್ಧನು ದಿನಕ್ಕೆ ಕೇವಲ 4-5 ಗಂಟೆ ಕೆಲಸ ಮಾಡಿದರೂ ಯುವಕನಿಗಿಂತ ಹೆಚ್ಚು ಮರಗಳನ್ನು ಕಡಿಯುತ್ತಿರುತ್ತಾನೆ. ಇದನ್ನು ಕಂಡು ಆಶ್ಚರ್ಯಗೊಂಡ ಯುವಕನು, ನಾನು ನಿಮಗಿಂತ ಹೆಚ್ಚು ಕಷ್ಟಪಡುತ್ತೇನೆ, ಆದರೂ ನೀವು ಹೇಗೆ ಅತಿ ಹೆಚ್ಚು ಮರಗಳನ್ನು ಕಡಿಯುತ್ತೀರಿ ಎಂದು ಕೇಳುತ್ತಾನೆ. ಆಗ ವೃದ್ಧನು ಮುಗುಳ್ನಕ್ಕು ಹೇಳುತ್ತಾನೆ, ಮಗನೇ, ನೀನು ದಿನವಿಡೀ ಮರ ಕಡಿಯುವುದರಲ್ಲೇ ನಿರತನಾಗಿರುತ್ತೀಯ. ಆದರೆ ನಾನು ಪ್ರತಿ ಮರ ಕಡಿದ ನಂತರ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತಾ ನನ್ನ ಕೊಡಲಿಗೆ ಹರಿತ ಹಾಕುತ್ತೇನೆ. ನಿನ್ನ ಕೊಡಲಿಯ ಹರಿತ ಕಡಿಮೆಯಾಗಿದೆ. ಹಾಗಾಗಿ ನೀನು ಎಷ್ಟು ಕಷ್ಟಪಟ್ಟರೂ ಕೆಲಸ ನಿಧಾನವಾಗುತ್ತಿದೆ. ನಾನು ಜ್ಞಾನ ಮತ್ತು ಕೌಶಲವೆಂಬ ಹರಿತವನ್ನು ಬಳಸುತ್ತಿದ್ದೇನೆ. ಈ ಕೊಡಲಿಗೆ ಹರಿತ ಹಾಕುವ ಪ್ರಕ್ರಿಯೆಯೇ ಕಲಿಕೆ. ಕೇವಲ ಶ್ರಮವನ್ನೇ ನಂಬಿದ ಯುವಕನಿಗಿಂತ ತಂತ್ರ ಮತ್ತು ಜ್ಞಾನವನ್ನು ಅಳವಡಿಸಿಕೊಂಡ ವೃದ್ಧನೇ ಹೆಚ್ಚು ಯಶಸ್ವಿಯಾಗುತ್ತಾನೆ. ಚಾಣಕ್ಯನ ಪ್ರಕಾರ ಶತ್ರುಗಳಿಂದಲೂ ನಾವು ಪಾಠ ಕಲಿಯಬೇಕು. ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಒಂದು ಪಾಠವಾಗಿರುತ್ತದೆ. ನೀವು ಹಣಕಾಸಿನ ಕ್ಷೇತ್ರದಲ್ಲಿ ಬೆಳೆಯಬೇಕೆಂದರೆ ಹೂಡಿಕೆಯ ಜ್ಞಾನವಿರಬೇಕು. ವ್ಯವಹಾರದಲ್ಲಿ ಬೆಳೆಯಬೇಕೆಂದರೆ ಸಂವಹನದ ಜ್ಞಾನವಿರಬೇಕು. ಜ್ಞಾನವಿರುವವನು ಸೋತರೂ ಮತ್ತೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಬಲ್ಲ ಸಾಮರ್ಥ್ಯ ಹೊಂದಿರುತ್ತಾನೆ. ಆದರೆ ಕೇವಲ ಹಣವಿದ್ದವನು ಜ್ಞಾನವಿಲ್ಲದಿದ್ದರೆ ಅದನ್ನು ಬೇಗನೆ ಕಳೆದುಕೊಳ್ಳುತ್ತಾನೆ. ಆದ್ದರಿಂದಲೇ ಜ್ಞಾನವನ್ನು ಅಕ್ಷಯ ಪಾತ್ರೆ ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾಹಿತಿ ಎನ್ನುವುದೇ ಶಕ್ತಿ. ಯಾರು ಅಪ್ ಟು ಡೇಟ್ ಆಗಿರುತ್ತಾರೋ ಅವರು ಮಾತ್ರ ಉನ್ನತ ಸ್ಥಾನದಲ್ಲಿರುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವ ಸಾಮಾನ್ಯ ಜನರು ನನಗೆಲ್ಲ ಗೊತ್ತು ಎಂಬ ಅಹಂಕಾರದಲ್ಲಿರುತ್ತಾರೆ ಅಥವಾ ಕಲಿಯಲು ಆಸಕ್ತಿ ತೋರಿಸುವುದಿಲ್ಲ. ಆದರೆ ಚಾಣಕ್ಯನ ಅನುಯಾಯಿಗಳು ಪ್ರತಿಯೊಬ್ಬರಿಂದಲೂ ಏನಾದರೂ ಹೊಸದನ್ನು ಕಲಿಯಲು ಪ್ರಯತ್ನಿಸುತ್ತಾರೆ. ಅಹಂಕಾರವನ್ನು ಬಿಟ್ಟು ವಿನಯದಿಂದ ಜ್ಞಾನವನ್ನು ಸಂಪಾದಿಸುವವನೇ ನಿಜವಾದ ಶ್ರೀಮಂತ. ಕೊನೆಯದಾಗಿ, ಶಿಕ್ಷಣವು ಕೇವಲ ಪದವಿ ಪಡೆಯುವುದಲ್ಲ, ಅದು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ. ಚಾಣಕ್ಯ ಹೇಳುವಂತೆ, ವಿದ್ಯೆಯೇ ಬಡತನದ ವಿರುದ್ಧದ ಅತಿದೊಡ್ಡ ಆಯುಧ. ನಿಮ್ಮ ಶ್ರಮಕ್ಕೆ ಜ್ಞಾನದ ಮೆರುಗು ನೀಡಿದಾಗ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಮೌಲ್ಯವಾಯುತವಾಗುತ್ತದೆ. ನೀವು ಎಷ್ಟು ಹೆಚ್ಚು ಕಲಿಯುತ್ತೀರೋ ಅಷ್ಟು ಹೆಚ್ಚು ಸಂಪಾದಿಸುತ್ತೀರಿ. ಜ್ಞಾನವೇ ನಿಮ್ಮನ್ನು ಸಾಮಾನ್ಯ ಶ್ರಮಜೀವಿಯಿಂದ ಅಸಾಮಾನ್ಯ ವ್ಯಕ್ತಿಯಾಗಿ ಪರಿವರ್ತಿಸುತ್ತದೆ. 9. ದೈವಬಲ ಮತ್ತು ಕರ್ಮ. ಆಚಾರ್ಯ ಚಾಣಕ್ಯರ ಪ್ರಕಾರ ಮನುಷ್ಯನ ಯಶಸ್ಸಿನಲ್ಲಿ ಪರಿಶ್ರಮದ ಜೊತೆಗೆ ದೈವಬಲ ಅಥವಾ ಕಾಲದ ಬೆಂಬಲವು ಮುಖ್ಯವಾಗಿರುತ್ತದೆ. ಆದರೆ ಚಾಣಕ್ಯನು ಅದೃಷ್ಟವನ್ನು ಕೇವಲ ಕುಳಿತು ನಂಬುವವನಲ್ಲ. ಅದೃಷ್ಟವು ಕೇವಲ ಸಾಹಸಿಗಳು ಮತ್ತು ಕರ್ಮಯೋಗಿಗಳ ಬೆನ್ನಿಗೆ ನಿಲ್ಲುತ್ತದೆ ಎಂಬುದು ಆತನ ಅಚಲ ನಂಬಿಕೆ. ದೈವಬಲ ಎನ್ನುವುದು ಗಾಳಿಯಿದ್ದಂತೆ. ಹಡಗಿನ ಪಟವನ್ನು ಬಿಚ್ಚಿ ಸಿದ್ಧವಾಗಿಟ್ಟುಕೊಂಡವನಿಗೆ ಮಾತ್ರ ಆ ಗಾಳಿ ದಡ ಸೇರಿಸಲು ಸಹಾಯ ಮಾಡುತ್ತದೆ. ಶ್ರೀಮಂತರಾಗುವವರು ದೈವವನ್ನು ದೂಷಿಸದೆ ತಮ್ಮ ಕರ್ಮವನ್ನು ಧರ್ಮಯುತವಾಗಿ ಮಾಡುವುದರಲ್ಲಿ ನಂಬಿಕೆಯಿಡುತ್ತಾರೆ. ಧರ್ಮಯುತವಾದ ಸಂಪತ್ತು ಮಾತ್ರ ಸ್ಥಿರವಾಗಿ ಉಳಿಯುತ್ತದೆ ಎಂದು ಚಾಣಕ್ಯ ಎಚ್ಚರಿಸಿದ್ದಾರೆ. ಅನ್ಯಾಯದಿಂದ ಗಳಿಸಿದ ಹಣವು ಆರಂಭದಲ್ಲಿ ಬೆಟ್ಟದಂತೆ ಕಂಡರೂ 10 ವರ್ಷಗಳ ನಂತರ ಅದು ಅಸಲು ಸಮೇತ ನಾಶವಾಗುತ್ತದೆ ಎಂಬುದು ಚಾಣಕ್ಯನ ಕಟು ಸತ್ಯ. ಕೇವಲ ಕಷ್ಟಪಟ್ಟು ಕೆಲಸ ಮಾಡುವವರು ಅಡ್ಡದಾರಿಯಲ್ಲಿ ಹೋದರೆ ಅವರು ತಾತ್ಕಾಲಿಕವಾಗಿ ಶ್ರೀಮಂತರಾಗಬಹುದು. ಆದರೆ ನಿಜವಾದ ಕುಬೇರನಾಗುವ ವ್ಯಕ್ತಿಯು ತನ್ನ ಕರ್ಮ ಮತ್ತು ಧರ್ಮದ ಮೇಲೆ ನಂಬಿಕೆಯಿಡುತ್ತಾನೆ. ನೀವು ಮಾಡುವ ಕೆಲಸವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುತ್ತಿದ್ದರೆ ಪ್ರಕೃತಿಯೇ ನಿಮಗೆ ಯಶಸ್ಸನ್ನು ಕರುಣಿಸುತ್ತದೆ. ಇದಕ್ಕೊಂದು ಸ್ಫೂರ್ತಿದಾಯಕ ಕಥೆಯಿದೆ. ಒಂದೇ ಊರಿನಲ್ಲಿ 2 ರೈತರಿರುತ್ತಾರೆ. ಒಬ್ಬನು ದೈವಭಕ್ತ ಆದರೆ ಸೋಮಾರಿ, ಇನ್ನೊಬ್ಬನು ಕಠಿಣ ಪರಿಶ್ರಮಿ ಮತ್ತು ಧರ್ಮನಿಷ್ಠ. ಸೋಮಾರಿ ರೈತನು ಎಲ್ಲವನ್ನೂ ದೇವರು ಕೊಡುತ್ತಾನೆ ಎಂದು ಹೊಲಕ್ಕೆ ಬೀಜವನ್ನು ಹಾಕದೆ ದೇವಸ್ಥಾನದಲ್ಲಿ ಕುಳಿತು ಪ್ರಾರ್ಥಿಸುತ್ತಾನೆ. ಆದರೆ ಪರಿಶ್ರಮಿ ರೈತನು ಚಾಣಕ್ಯನ ತತ್ವದಂತೆ ಸರಿಯಾದ ಸಮಯದಲ್ಲಿ ಭೂಮಿ ಉಳುಮೆ ಮಾಡಿ ಬೀಜ ಬಿತ್ತಿ ಹಗಲಿರುಳು ಕಷ್ಟಪಡುತ್ತಾನೆ. ಮಳೆ ಬಾರದಿದ್ದಾಗ ದೈವದ ಮೇಲೆ ಭಾರ ಹಾಕಿ ಧೈರ್ಯದಿಂದ ಇರುತ್ತಾನೆ. ಅನಿರೀಕ್ಷಿತವಾಗಿ ಆ ವರ್ಷ ಸರಿಯಾದ ಸಮಯಕ್ಕೆ ಮಳೆಯಾಗುತ್ತದೆ. ಶ್ರಮಜೀವಿ ರೈತನ ಹೊಲದಲ್ಲಿ ಬಂಗಾರದಂತಹ ಬೆಳೆ ಬರುತ್ತದೆ. ಅವನು ಅತ್ಯಂತ ಶ್ರೀಮಂತನಾಗುತ್ತಾನೆ. ಆಗ ಸೋಮಾರಿ ರೈತನು ದೇವರಿಗೆ ದೂರುತ್ತಾನೆ, ನಾನು ದಿನವಿಡೀ ನಿನ್ನನ್ನೇ ಪ್ರಾರ್ಥಿಸಿದೆ, ಆದರೂ ನನಗೇಕೆ ಫಲ ನೀಡಲಿಲ್ಲ ಎಂದು. ಆಗ ದೇವನು ಅಶರೀರವಾಣಿಯ ಮೂಲಕ ಹೇಳುತ್ತಾನೆ, ಮಗನೇ, ಅದೃಷ್ಟವೆಂಬ ಬಾಗಿಲನ್ನು ನಿನಗಾಗಿ ತೆರೆದಿದ್ದೆ, ಆದರೆ ನೀನು ಕರ್ಮವೆಂಬ ಕೈಯನ್ನು ಚಾಚಲೇ ಇಲ್ಲ. ಶ್ರಮಪಟ್ಟವನಿಗೆ ಮಾತ್ರ ನನ್ನ ಅನುಗ್ರಹದ ಫಲ ಸಿಗುತ್ತದೆ. ಚಾಣಕ್ಯ ಹೇಳುವಂತೆ, ಪುಣ್ಯಕಾರ್ಯಗಳು ನಿಮ್ಮ ಸಂಪತ್ತನ್ನು ರಕ್ಷಿಸುತ್ತವೆ. ನೀವು ಗಳಿಸಿದ ಹಣದ ಒಂದು ಭಾಗವನ್ನು ದಾನ, ಧರ್ಮ ಮತ್ತು ಸಮಾಜದ ಹಿತಕ್ಕಾಗಿ ಬಳಸಿದಾಗ ನಿಮ್ಮ ಸಂಪತ್ತು ಪವಿತ್ರವಾಗುತ್ತದೆ. ಶ್ರೀಮಂತರಾಗುವವರು ತಮಗೆ ಸಿಕ್ಕ ಯಶಸ್ಸಿಗೆ ಕೃತಜ್ಞರಾಗಿರುತ್ತಾರೆ. ಅಹಂಕಾರ ಬಂದಾಗ ಲಕ್ಷ್ಮಿ ನಿರ್ಗಮಿಸುತ್ತಾಳೆ.
ವಿನಯವಿದ್ದಾಗ ಅವಳು ಸ್ಥಿರವಾಗಿ ನೆಲೆಸುತ್ತಾಳೆ. ನಿಮ್ಮ ಕರ್ಮವು ಶುದ್ಧವಾಗಿದ್ದರೆ ಕಾಲವೂ ನಿಮಗೆ ಕೈಕೊಟ್ಟರೂ ದೈವವು ನಿಮ್ಮನ್ನು ಕೈಹಿಡಿಯುತ್ತದೆ. ಅನೇಕ ಬಾರಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಯಶಸ್ಸು ಸಿಗದಿದ್ದಾಗ ಜನರು ಹತಾಶರಾಗುತ್ತಾರೆ. ಅಂತಹ ಸಮಯದಲ್ಲಿ ಚಾಣಕ್ಯನು ತಾಳ್ಮೆಯನ್ನು ಬೋಧಿಸುತ್ತಾನೆ. ಯಶಸ್ಸು ಎನ್ನುವುದು ಒಂದು ಹಣ್ಣಿನಂತೆ. ಅದು ಪಕ್ವವಾಗಲು ತನ್ನದೇ ಆದ ಸಮಯ ತೆಗೆದುಕೊಳ್ಳುತ್ತದೆ. ನೀವು ನಿಮ್ಮ ಕರ್ಮವನ್ನು ಸರಿಯಾಗಿ ಮಾಡುತ್ತಿದ್ದರೆ ಸರಿಯಾದ ಕಾಲ ಬಂದಾಗ ದೈವವು ನಿಮಗೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡುತ್ತದೆ. ಶ್ರೀಮಂತಿಕೆಯು ಕೇವಲ ಹಣದ ರಾಶಿಯಲ್ಲ, ಅದು ನಿಮ್ಮ ಸತ್ಕರ್ಮಗಳ ಫಲ. ಕೊನೆಯದಾಗಿ, ಬದುಕು ಎನ್ನುವುದು ಶ್ರಮ ಮತ್ತು ದೈವದ ನಡುವಿನ ಸಮತೋಲನ. ಚಾಣಕ್ಯನ ಪ್ರಕಾರ, ಬುದ್ಧಿವಂತಿಕೆಯಿಂದ ಕಾರ್ಯಚತರಣಿ ರೂಪಿಸಿ, ಶಿಸ್ತಿನಿಂದ ಶ್ರಮವಹಿಸಿ, ವಿನಯದಿಂದ ದೈವವನ್ನು ನಂಬುವವನು ಈ ಭೂಮಿಯ ಮೇಲೆ ಅತ್ಯಂತ ಶ್ರೀಮಂತನಾಗುತ್ತಾನೆ. ಈ 9 ಸೂತ್ರಗಳನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ದಾರಿದ್ರ್ಯವು ಎಂದಿಗೂ ಹತ್ತಿರ ಸುಳಿಯದು. ನಿಮ್ಮ ಶ್ರಮವು ಕೇವಲ ಹೊಟ್ಟೆಪಾಡಿಗಾಗಿರದೆ ಒಂದು ಮಹತ್ತರವಾದ ಗುರಿಯನ್ನು ಹೊಂದಿರಲಿ. ಕೊನೆಯದಾಗಿ ಒಂದು ಮಾತು ನೆನಪಿಡಿ. ಇತಿಹಾಸ ಕೇವಲ ಬೆವರು ಸುರಿಸಿದವರನ್ನು ನೆನಪಿಡುವುದಿಲ್ಲ, ಬದಲಾಗಿ ಆ ಬೆವರಿನ ಹನಿಗಳಿಂದ ಸಾಮ್ರಾಜ್ಯ ಕಟ್ಟಿದ ಜಾಣರನ್ನು ಮಾತ್ರ ನೆನಪಿನಲ್ಲಿಡುತ್ತದೆ. ನಾವೆಲ್ಲರೂ ಅಂದುಕೊಂಡಿದ್ದೇವೆ, ಜಾಸ್ತಿ ಕೆಲಸ ಮಾಡಿದರೆ ಜಾಸ್ತಿ ಹಣ ಗಳಿಸಬಹುದು ಎಂದು. ಆದರೆ ಸತ್ಯವೇನೆಂದರೆ, ನೀವು ಕತ್ತೆಯಂತೆ ದಿನಕ್ಕೆ 18 ಗಂಟೆ ದುಡಿದರೂ ಅದು ನಿಮ್ಮ ಹೊಟ್ಟೆ ತುಂಬಿಸಬಹುದೇ ಹೊರತು ನಿಮ್ಮ ಖಜಾನೆಯನ್ನಲ್ಲ. ಶ್ರೀಮಂತಿಕೆ ಎಂಬುದು ಶರೀರದ ಆಟವಲ್ಲ, ಅದು ಬುದ್ಧಿಯ ಬೇಟೆ. ಚಾಣಕ್ಯ ಕಲಿಸಿಕೊಟ್ಟ ಈ 9 ಸೂತ್ರಗಳು ನಿಮ್ಮ ಕೈಗೆ ಸಿಕ್ಕಿರುವ ಮಾಸ್ಟರ್ ಕೀಗಳಿದ್ದಂತೆ. ಈ ಕೀಲಿಗಳನ್ನು ಬಳಸಿ ನಿಮ್ಮ ಬಡತನದ ಬೀಗನ್ನು ಮುರಿಯಬೇಕೋ ಅಥವಾ ನನ್ನ ಹಣೆಬರ ಇಷ್ಟೇ ಎಂದು ಹಳೆಯ ತುಕ್ಕು ಹಿಡಿದ ಬೀಗಕ್ಕೆ ಅಂಟಿಕೊಳ್ಳಬೇಕೋ ಎಂಬ ನಿರ್ಧಾರ ನಿಮ್ಮದು. ನೋಡಿ ಗೆಳೆಯರೇ, ಅವಕಾಶಗಳು ಎಲ್ಲರಿಗೂ ಬಾಗಿಲು ತಟ್ಟುತ್ತವೆ, ಆದರೆ ಶಿಸ್ತಿಲ್ಲದವನಿಗೆ ಅದು ಕಾಣಿಸುವುದಿಲ್ಲ. ಧೈರ್ಯವಿಲ್ಲದವನು ಬಾಗಿಲು ತೆರೆಯುವುದಿಲ್ಲ ಮತ್ತು ಕಾರ್ಯಚತರಣೆಯಿಲ್ಲದವನು ಬಂದ ಅವಕಾಶವನ್ನು ಉಳಿಸಿಕೊಳ್ಳುವುದಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವ ಎಷ್ಟೋ ಜನರು ಇಂದಿಗೂ ಬಡವರಾಗಿರುವ ಕಾರಣ ಅವರ ಕೈಯಲ್ಲಿರುವ ಪರಿಶ್ರಮಕ್ಕೆ ಚಾಣಕ್ಯನ ತಂತ್ರಗಾರಿಕೆಯ ಬೆಂಬಲವಿಲ್ಲದಿರುವುದು. ಹಾಗಾಗಿ ಇಂದೇ ನಿರ್ಧರಿಸಿ, ನಾಳಿನಿಂದ ನೀವು ಕೇವಲ ಒಬ್ಬ ಕೂಲಿಯಾಗಿ ಕೆಲಸ ಮಾಡಬೇಕೋ ಅಥವಾ ನಿಮ್ಮ ಜೀವನದ ಮಾಲೀಕನಾಗಿ ಬೆಳೆಯಬೇಕೋ. ಚಾಣಕ್ಯನ ನೀತಿಯನ್ನು ಕೇವಲ ಕೇಳಿ ಮರೆಯಬೇಡಿ, ಅದನ್ನು ನಿಮ್ಮ ರಕ್ತದ ಕಣಕಣದಲ್ಲೂ ಅಳವಡಿಸಿಕೊಳ್ಳಿ. ಆಗ ನೋಡಿ, ನೀವು ಹಣದ ಹಿಂದೆ ಓಡುವುದಿಲ್ಲ, ಬದಲಾಗಿ ಹಣವೇ ನಿಮ್ಮ ನೆರಳಿನಂತೆ ನಿಮ್ಮ ಹಿಂದೆ ಬರುತ್ತದೆ. ಎದ್ದೇಳಿ, ನಿಮ್ಮ ಮೆದುಳಿಗೆ ಹರಿತ ನೀಡಿ, ಚಾಣಕ್ಯನ ಹಾದಿಯಲ್ಲಿ ನಡೆಯಿರಿ. ನೆನಪಿರಲಿ, ಸಿಂಹದ ಹೆಜ್ಜೆ ಎತ್ತಿರುತ್ತದೋ ಅದೇ ಕಾಡಿನ ಹಾದಿಯಾಗುತ್ತದೆ. ನಿಮ್ಮ ಯಶಸ್ಸು ಕೂಡ ಅಷ್ಟೇ ಬಲಿಷ್ಠವಾಗಿರಲಿ. ಈ ಮಾತುಗಳು ನಿಮಗೆ ಇಷ್ಟವಾದರೆ ನಮ್ಮ ಮೋಟಿವೇಶನಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಗುರುದೇವ್ ಎಂದು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಮೂಲಕ ಸಿಗ್ತೀರಿ. ಅಲ್ಲಿಯವರೆಗೂ ನಮಸ್ಕಾರ.